ಜಮ್ಮು ಕಾಶ್ಮೀರದ ದಾಳಿಯ ಮತ್ತೋರ್ವ ಉಗ್ರನ ಗುರುತು ಪತ್ತೆಯಾಗಿದೆ. ಪಾಕಿಸ್ತಾನ ಮೂಲದ ಫಾರೂಕ್ ಅಹಮದ್ ಗುರುತು ಇದು. ಕಾಶ್ಮೀರದಲ್ಲಿ ತನ್ನ ಸಂಪರ್ಕ ಜಾಲ ಹೊಂದಿದ್ದ ಈ ಉಗ್ರ. ಜಮ್ಮು ಕಾಶ್ಮೀರ ದಾಳಿಯ ಮತ್ತೋರ್ವ ಉಗ್ರನ ಗುರುತು. ಒಟ್ಟು 4 ಜನ ಉಗ್ರರು ದಾಳಿ ಮಾಡಿದ್ದು. ನಿನ್ನೆ ಒಬ್ಬನ ಗುರುತು ಪತ್ತೆಯಾಗಿತ್ತು. ಈಗ ಮತ್ತೊಬ್ಬಂದು ಫಾರೂಕ್ ಅಹಮದ್ ಅಂತೇಳಿ. ಕಾಶ್ಮೀರದಲ್ಲಿ ತನ್ನ ಸಂಪರ್ಕ ಜಾಲವನ್ನ ಹೊಂದಿದ್ದ ಈ ಉಗ್ರ ಕಾಶ್ಮೀರದ ದಾಳಿಗೆ ಸಂಚು ರೂಪಿಸಿದ್ದವನೇ ಈ ಮಾಸ್ಟರ್ ಮೈಂಡ್ ಫಾರೂಕ್. ಇವನೇ ಸಂಚನ ಹಾಕಿದ್ದು. ಕಾಶ್ಮೀರದಲ್ಲಿ ದೊಡ್ಡ ಜಾಲವನ್ನ ಹೊಂದಿದ್ದಾನು. ನೋಡಿ, ನಾವು ಪದೇ ಪದೇ ಹೇಳ್ತಾ ಇರ್ತೀವಿ, ಲೋಕಲ್ ಆಂತರಿಕ ಭಯೋತ್ಪಾದನೆ ಅನ್ನೋದು ಎಲ್ಲ ಕಡೆ ಇದೆ. ಅಲ್ಲಿದ್ದಂಥವರು ಇಂತಹ ಉಗ್ರ ಕೃತ್ಯಗಳಿಗೆ ಅಥವಾ ಭಯೋತ್ಪಾದಕರಿಗೆ ಸಪೋರ್ಟ್ ಅನ್ನ ಮಾಡೇ ಮಾಡ್ತಾರೆ. ಇವನೇ ನೋಡಿ ಆ ಉಗ್ರ. ಕಾಶ್ಮೀರದಲ್ಲಿ ದಾಳಿಗೆ ಸಂಚು ರೂಪಿಸಿದ್ದವನು ಇವನೇ ಫಾರೂಕ್. ಎಲ್ಲ ಪಾಕಿಸ್ತಾನದ ಮೂಲದವ್ರಿ. ಇದಕ್ಕೇನು ದೊಡ್ಡ ಆಳವಾದ ತನಿಖೆಯನ್ನು ಮಾಡಬೇಕಾಗಿಲ್ಲ. ಎಲ್ಲಿಯವರು ಅಂತೇಳಿ. ಪಾಕಿಸ್ತಾನದವರೇ, ಅಲ್ಲೇ ಹುಟ್ಟಿದವರು, ಅವರೇ ಬೆಳೆಸಿದವರು. ಇವನು ಜಮ್ಮು ಕಾಶ್ಮೀರದಲ್ಲಿ ತನ್ನ ನಂಟನ್ನು ಹೊಂದಿದ. ಇವನು ಥೋಕರ್ ಅಂತ ಒಬ್ಬನಿದ್ದಾನೆ. ಥೋಕರ್ ಅಲ್ಲಿ ಲೋಕಲ್ ಟೆರರಿಸ್ಟ್ ಅವನು. ಅವನ ಜೊತೆಗೆ ಇವರು ಬಂದಿದ್ರು 3 ಜನ ಪಾಕಿಸ್ತಾನಿ ಉಗ್ರರು. ಆ ಟೈಮ್ನಲ್ಲಿ ಅಲ್ಲೇ ಬಹಳ ದಿನಗಳಿಂದ ಇವರು ಬೀಡು ಬಿಟ್ಟು ಸ್ಕೆಚ್ ಹಾಕಿ ಅವತ್ತು ದಾಳಿಯನ್ನು ಮಾಡಿದ್ದು. ಭಾರೀ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಣೆ ಮಾಡಿದ್ದು. ನಿರಂತರವಾಗಿ ಪಾಕಿಸ್ತಾನ ಕೂಡ ಇವರಿಗೆ ಕುಮ್ಮಕ್ಕನ್ನು ಕೊಡ್ತಾ ಇತ್ತು. ನಿನ್ನೆ ಕೂಡ ಒಬ್ಬ ಉಗ್ರನ ಪತ್ತೆಯಾಗಿತ್ತು. ಅವನು ಅಲ್ಲಿಯ ಸೇನೆ ಏನಿದೆ ISI, ಅದರಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯಾಗಿದ್ದ ಮಾಜಿ ಸೈನಿಕನಾಗಿದ್ದ.